ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ವೀಕೆಂಡ್ ವಿತ್ ವಾಸ್ತುಗೆ ಸ್ವಾಗತ. ಹಾಗೂ ನಮ್ಮ NRK ವೆಂಕಟೇಶ್ ಅವರಿಗೆ ಕೂಡ ಸ್ವಾಗತ ಕೊಡ್ತೀನಿ. ನಿಮಗೂ ಮತ್ತು ವೀಕ್ಷಕರಿಗೂ ಮತ್ತು ನಿಮ್ಮ ಸಂಸ್ಥೆಗೂ ನಿಮ್ಮ ಸಿಬ್ಬಂದಿಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಸೊ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗ್ತಾ ಇದ್ದೀನಿ ಸರ್. ಆಲ್ರೆಡಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನನಗೆ ಭಾಳಷ್ಟು ಎಂಕ್ವೈರೀಸ್ ಬಂದಿದೆ. ಸೊ ಕೆಲವರು ಡಿಸ್ಪ್ಯೂಟ್ಸಲ್ಲಿ ಇದ್ದಾರೆ, ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ಸು, ಕೋರ್ಟ್ ಕೇಸು, ಕಚೇರಿ. ಸೊ ವಾಸ್ತುವಲ್ಲಿಂದ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಕೋರ್ಟ್ ಕೇಸು ಕಚೇರಿಯಲ್ಲಿ ಆಗೋ ಚಾನ್ಸಸ್ ಇರುತ್ತಾ? ಖಂಡಿತ ವಾಸ್ತುನಲ್ಲಿ ಭಾರಿ ಈಸಿಯಾಗಿ ಇದನ್ನು ಕಂಡುಹಿಡಿಬೋದು. ಒಂದು ಎಕ್ಸಾಂಪಲ್ ವೈಸು ಒಂದು ನಿಜವಾಗಿ ನಡೆದಂಥ ಒಂದು ಸಂಘಟನೆ ಮುಖಾಂತರ ನಿಮಗೆ ಹೇಳ ಬಯಸ್ತೀನಿ. ಕೊಯಂಬತ್ತೂರಿನಲ್ಲಿ ಒಂದು ಕಾನ್ಸ್ಟೇಬಲ್ ತಾನು ಜಾಬ್ ಸೇರಿದ ದಿನದಿಂದ ವಾಸ್ತು ಮೇಲಿರೋ ಇಂಟ್ರೆಸ್ಟಿಂದ ಯಾರ್ಯಾರೆಲ್ಲ ಪೊಲೀಸ್ ಸ್ಟೇಷನ್ ಬರ್ತಾರೆ, ಯಾರ್ಯಾರೆಲ್ಲ ಕೋರ್ಟ್ ಕೇಸ್ಗೆ ಅಟೆಂಡ್ ಆಗ್ತಾರೆ ಅನ್ನೋದು ಅವ್ರ ಮನೆಗೆ ಇವರು ಹೋಗಿ ಚೆಕ್ ಮಾಡುವಾಗ ಆ ಮನೆ ಡಯಾಗ್ರಾಮನ್ನು ಹಾಕಿ ರಿಸರ್ಚ್ ಮಾಡ್ತಾ ಬಂದರು. ಆಮೇಲೆ ಅವ್ರು ರಿಟೈರ್ಡ್ ಆಗಿದ ಮೇಲೆ ಅವರು ಒಂದು ಪುಸ್ತಕ ಬರೆದರು. ಆ ಪುಸ್ತಕದಲ್ಲಿ ಅವ್ರು ಹೇಳಿದ್ದು ಏನಂದರೆ, ಉತ್ತರ ಭಾಗ್ಯದಲ್ಲಿ ಯಾರ್ಯಾರೆಲ್ಲ ಬಾಗಿಲಿಟ್ಟಿರ್ತಾರೋ ಅವರೆಲ್ಲರೂ ಒಂದಿಲ್ಲ ಒಂದು ದಿನ ಕೋರ್ಟ್ ಕೇಸು ಮತ್ತು ಪೊಲೀಸ್ ಸ್ಟೇಷನ್ ಮತ್ತು ಪಂಚಾಯತ್ಗಳನ್ನು ಹತ್ತಾ ಇರ್ತಾರೆ ಅಂತ. ಉತ್ತರ ವಾಯು ಅಂದರೆ ನಾರ್ತ್ ವೆಸ್ಟ್ ನಾರ್ತ್ನಲ್ಲಿ ಬಾಗಿಲಿರೋರು. ಇದು ಬಹಳ ಫೇಮಸ್ ಆಗಿ ಅವರು ಹೆಂಗಂದ್ರೆ, ಅವಾಗ 2002, ಇವಾಗ ಇಲ್ಲ, ಅವರು 2002 ಅವ್ರ ಫೀಸ್ 2000 ರೂಪಾಯಿ. ಅವರು ಬಾಗಿಲು ಮಾತ್ರ ನೋಡ್ತಾರೆ, ಒಳಗೆ ಮನೆಗಿನೇ ಎಲ್ಲ ನೋಡಲ್ಲ. ಆ ಬಾಗಿಲು ಚೆನ್ನಾಗಿದೆಯಾ ಇಲ್ಲ ಅಂತ ನೋಡೋಕ್ಕೆ 1.5 ವರ್ಷಕ್ಕೆ ಬುಕ್ ಆಗಿತ್ತು. ಅವರು 60 ಹೆಚ್ಚು ಕಡಿಮೆ 40 ವರ್ಷ ರಿಸರ್ಚ್ ಮಾಡಿದ್ದನ್ನು, ಅವ್ರು 21 ವಯಸ್ಸಿಗೆ ಹೋಗಿ ಕಾನ್ಸ್ಟೇಬಲ್ ಆಗಿ ಸೇರಿದ್ದನ್ನು ಮತ್ತು 60 ವರ್ಷಕ್ಕೆ ರಿಟೈರ್ಡ್ ಆಗಿದ್ದನ್ನು. ಆ 40 ವರ್ಷದಲ್ಲಿ ಅವ್ರು ಮಾಡಿದ ರಿಸರ್ಚ್ ಏನಂದರೆ, ಉತ್ತರ ವಾವಿಯದಲ್ಲಿ ಯಾರು ಒಬ್ಬರು ಬಾಗಿಲು, ಕಿಟಿಗೆ ಇಂಥವೆಲ್ಲ ಇಟ್ಟಿರ್ತಾರೋ ಇವ್ರಿಗೆ ಲಿಟಿಗೇಷನ್ಸ್ ಬರ್ತದೆ ಅನ್ನೋದು. ಇದನ್ನು ಒಂದ್ಸಲ ಹಂಗೆ ಆಯಿತು. ನಾನು ಇಲ್ಲಿ ಒಂದು ಮನೆ ಕಟ್ತಾ ಇದ್ದೆ. ಅವ್ರ ಸಗ್ಗರ್ ಮನೆ ಇಲ್ಲಿಂದ ಬೊಮ್ಮಘಟ್ಟದಲ್ಲಿತ್ತು. ಬೊಮ್ಮಘಟ್ಟದಲ್ಲಿ ಅವ್ರ ಮನೆ ಮುಂದೆ ಓಪನಿಂಗ್ ದಿನ ಯಾರೋ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋಗಿದ. ಇವ್ರು ಮನೆ ಕಟ್ಟಿದಿಂದಾನೇ ಆಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿ ಗಲಾಟೆ ಆಗಿ ತೊಂದರೆ. ಅವ್ರು ಬಂದು ನನ್ನ ಹತ್ರ ಕೇಳಿದಾಗ ನಾನು ಕೇಳಿದೆ, ಈ ಉತ್ತರ ಭಾಗದಲ್ಲಿ ಏನಾದರೂ ಕಿಟಿಗೆ ಇದೆಯಾ ಅಂತ ಕೇಳಿದೆ. ಕಿಟಿಗೆ ಇದ್ರೇನೆ ಸಣ್ಣ ಪುಟ್ಟ ಲಿಟಿಗೇಷನ್ಸ್ ಬರೋದು. ಇದಕ್ಕೆ ಯಾಕಂದರೆ ಆಕ್ಸಿಡೆಂಟ್ಗೆ ಅವ್ರ ಕಾರಣ ಇಲ್ಲ, ಏನಿಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ ಹತ್ತಿದ್ದಾರೆ ಅಂದರೆ ಏನೋ ಕಿಟಿಗೆ ಇರ್ಬೋದು ಅಂತ. ಇಲ್ಲ ಸರ್, ಕಿಟಿಗೆ ಏನಿಲ್ಲ ಸರ್ ಅಂತ. ಅಲ್ಲಿ ಹೋಗಿದ ಮೇಲೆ ಬಾಗಿಲಿಟ್ಟಿದ್ದಾರೆ. ಅದರಿಂದ ಅದು ಅವ್ರ ಸಂಬಂಧನೇ ಇಲ್ಲ. ಇಟ್ಸ್ ನಾಟ್ ನೆಸರಿ. ಮನೆ ಕಟ್ಟಿದಾಗ ಮನೆ ಮುಂದೆ ಒಂದು ಆಕ್ಸಿಡೆಂಟ್ ಆಗ್ತದೆ, ಇದಕ್ಕೆ ಇವ್ರಿಗೆ ಏನು ಸಂಬಂಧ? ಹೊಡೆದೋಣ ಅವ್ನು ಯಾರು ತಪ್ಪು ಮಾಡಿದಾರೋ ಯಾರು ಗೊತ್ತಿಲ್ಲ. ಆದರೆ ಇವ್ರ ಮೇಲೆ ಬ್ಲೇಮ್ ಬಂದು ಆ ಊರವರೆಲ್ಲ ಇವ್ರ ಮೇಲೆ ಎತ್ತು ಕಟ್ಟಿ ಇವರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತು ಪಂಚಾಯತ್ ಮಾಡಿದ ಕತೆ ಎಲ್ಲ ಇದೆ. ಅದರಿಂದ ಈ ಉತ್ತರ ಭಾಗದಲ್ಲಿ ಯಾರ್ಯಾರೆಲ್ಲ ಓಪನ್ ಆಗಿದೆ, ಬೆಳೆದಿದೆ, ಇದೆಲ್ಲ ಕೋರ್ಟ್ ಕೇಸಲ್ಲಿ ಇರೋದನ್ನು ನೀವು ನೋಡ್ಬೋದು. ಕೆಲವೊಬ್ಬರು ಹೇಳ್ಬೋದು, ನಮ್ಗೇನು ಕೋರ್ಟ್ ಕೇಸ್ ಬಂದಿಲ್ಲ ಅಂತ. ಹಿರೇ ಮಗನ ಮೇಲೆ ಪರಿಣಾಮ ಬೀಳ್ತಾರೆ. ಈ ಹಿರೇ ಮಗ ಮರ್ಡರ್ ಆಗಿರೋರು ಮನೆಯನ್ನೆಲ್ಲ ನೋಡಿದ್ದೀನಿ ನಾನು. ಅವರೆಲ್ಲ ಉತ್ತರ ಭಾಗದಲ್ಲಿ ಇಟ್ಟಿದ್ದಾರೆ. ಸಖತ್ ಮಂದಿ. ಉತ್ತರ ಭಾವಿ ಈ ಬೀದಿ ಸೂಲ ಇರ್ತದೆ. ಉತ್ತರ ಭಾವಿಯ ಬೀದಿ ಸೂಲ ಇದ್ರೆ ಅದು ಕೋರ್ಟ್ ಕೇಸ್ ಸಿಕ್ಕಾಪಟ್ಟೆ ಬರ್ತದೆ. ಅದನ್ನು ಏನ್ ಮಾಡ್ಬೇಕು ಅನ್ನೋದು ನಾವು ಸಖತ್ ಅದೆಲ್ಲ ಸರಿ ಮಾಡಿದೀವಿ. ನಮ್ಮ ಹತ್ರ ಬಂದ್ರೆ ಅದನ್ನ ಹೆಂಗ್ ಸರಿ ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಇವಾಗ ಏನಂದ್ರೆ ಸರ್, ಇವಾಗ ಆ ರೀತಿ ಪ್ರಾಬ್ಲಮ್ ಇರೋರು ಸೊ ಆಲ್ರೆಡಿ ಮನೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ನೀವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಾ? ಓಕೆ. ಸೊ ನಂದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಕೋರ್ಟ್ ಕೇಸು, ಕಚೇರಿಗಳು ಅದೆಲ್ಲ ಹೋಗಕ್ಕೆ ನಮ್ಮ ಮೊಬೈಲ್ ನಂಬರ್ ಕೂಡ ಮೇನ್ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ತುಂಬಾ ನಂಬರ್ಗಳಿದೆ. ವೆರಿ ಗುಡ್ ಎಕ್ಸಾಂಪಲ್. ಇವತ್ತು ಒಂದು ನಂಬರ್ ಬಗ್ಗೆ ಮಾತಾಡೋಣ, 69. ಯಾಕಂದ್ರೆ ತುಂಬಾ ನಂಬರ್ಗಳು ನಮಗೆ ಸಮಯಾವಕಾಶ ಸಿಕ್ಕಲ್ಲ. ಅದರಿಂದ ಒಂದು ನಂಬರ್ ಹೇಳ್ತೀನಿ. ಈಗ ರೀಸೆಂಟ್ ಆಗಿ ರಾಯದುರ್ಗಂನಲ್ಲಿ ಒಂದು ಕೇಸ್ ಆಯ್ತು. ಅವ್ನು ಫೋನ್ ನಂಬರ್ ಅಲ್ಲಿ, ನಮ್ಮ ಶಿಷ್ಯನೇ, ಅವ್ನ ಫೋನ್ ನಂಬರ್ ಅಲ್ಲಿ 69 ಇತ್ತು. ಆ ಫೋನ್ ನಂಬರ್ ತೆಗೆಸ್ಬಿಟ್ಟು ನಾನೊಂದು ಫೋನ್ ನಂಬರ್ ಕೊಟ್ಟು ಆ ಕೇಸನ್ನು ಇವಾಗ ಗೆದ್ದಿದ್ದೀವಿ. ಸೂಪರ್. ಅದರಿಂದ ಈ 69 ಅನ್ನೋ ನಂಬರು ಜಾಗದ ಬಗ್ಗೆ ಲಿಟಿಗೇಷನ್ಸ್ ಬರ್ತದೆ. ನೀವು ನನ್ನ ಶಿಷ್ಯನಾದ್ರೆ ರಾಯದುರ್ಗಂ ಯಾರು ಏನು ಅಂತ ಹುಡುಕ್ಬೇಕು. ನೀವು ಈಸಿಯಾಗಿ ಹುಡುಕ್ಲಿಕ್ಕೆ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಅವ್ರ ಕಾರ್ ನಂಬರ್ 69, ಅವ್ರ ಆಸ್ತಿ ಹೆಚ್ಚು ಮಾಡಿದ್ದಾರೆ ಅಂತ ಕೇಸಲ್ಲಿ ಒಳಗೋಗಕ್ಕೆ ಅವರು CM ಸ್ಥಾನವನ್ನು ಇನ್ನೊಬ್ರು ಕೊಟ್ಟು ಹೋಗಿ ಬಂದು ಮತ್ತೆ ಇನ್ನೊಂದು ಸಲ ತಗೊಂಡಾರೆ. ನೀವು ಹೆಸರು ಹೇಳಿಲ್ಲ ನಾನು, ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಕ್ಕಿರ್ತದೆ. ಎರಡನೇದು ನಮ್ಮ ಜೈಲಲಿತಾ ಫ್ರೆಂಡ್ ಶಶಿಕಲಾನವರು, ಅವ್ರ ಕಾರ್ ನಂಬರ್ 69. ನಮ್ಮ ಕರ್ನಾಟಕದಲ್ಲಿ ಅವರು 3 ವರ್ಷ ಜೈಲು ವಾಸ ಕಳಿಸಿದ್ರು. ಆಸ್ತಿ ಹೆಚ್ಚಿತ್ತು ಅಂತ. ಈ ಯಾವಾಗ ಸ್ಥಳದಲ್ಲಿ ಹೆಚ್ಚು ಲಿಟಿಗೇಷನ್ಸ್ ಬರ್ತದೆ ಅಂದ್ರೆ, ಈ ನಿಮ್ ಫೋನ್ ನಂಬರ್ ನಲ್ಲಿ, ಕಾರ್ ನಂಬರ್ ನಲ್ಲಿ, ಗಾಡಿ ನಂಬರ್ ನಲ್ಲಿ 69 ಇಟ್ಟಿದ್ರೆ ನೀವು ಈ ಆಸ್ತಿ ವಿಚಾರವಾಗಿ ಜಗಳಗಳನ್ನ, ಮನಸ್ತಾಪಗಳನ್ನ, ತೊಂದರೆಗಳನ್ನ, ಮತ್ತೆ ಪೊಲೀಸ್ ಸ್ಟೇಷನ್ ಮಟ್ಟಿಗೆ ಹೋಗೋದು, ಇಲ್ಲ ಕೋರ್ಟ್ ಮಟ್ಟಿಗೆ ಹೋಗೋದು, ಇದೆಲ್ಲ ನಡೀತದೆ. ಅದರಿಂದ ಯಾರೆಲ್ಲ
69 ಫೋನ್ ನಂಬರ್ ಅಲ್ಲಿ 6 ನಂತರ 9 ಬಂದ್ರೆ ನಿಮ್ ಫೋನ್ ನಂಬರ್ ಅಲ್ಲಿ ಇಲ್ಲ ನಿಮ್ ಗಾಡಿ ನಂಬರ್ ಅಲ್ಲಿ ಕೂಡಲೇ ಎಚ್ಚರಿಸ್ಕೊಳ್ಳಿ, ನಮಗೆ ಲಿಟಿಗೇಷನ್ ಕಾಯ್ತಾ ಇದೆ. Okay. ನಾವು ಅದರಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. Okay. ಆ ನಂಬರ್ ಇಂದ ನಾವು ದೂರ ಇದ್ರೆ ಮಾತ್ರ ನಾವು ಗೆಲ್ಲೋದು. ಯಂತ್ರ ನಾವು ಕಂಡಿಡಿದ ಇದನ್ನು ನಮ್ಮ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ ಕೆಲವೊಂದು. ಇವಾಗ ಲಾಸ್ಟ್ ಸಂಚಿಕೆಯಲ್ಲಿ ಕೂಡ ನಾನು ನಿಮ್ಗೆ ಹೇಳಿದೆ 13ನೇ ನಂಬರ್ ಬಗ್ಗೆ. ಹೌದು. ಇವಾಗ ವಿದೇಶಕ್ಕೆ ಹೋಗಿದ್ರೆ ಕೆಲವೊಂದು ಲಾಡ್ಜ್ಗಳಲ್ಲಿ 13ನೇ ಫ್ಲೋರ್ ಇರಲ್ಲ, 12ನೇ ಫ್ಲೋರ್ ನಂತರ 14ನೇ ಫ್ಲೋರ್ ಇರ್ತದೆ. ಕೆಲವೊಂದು ಇದರಲ್ಲಿ 13ನೇ ನಂಬರ್ ರೂಮ್ಸ್ ಇರಲ್ಲ, 12 ರೂಮ್ ನಂತರ 14 ನಂಬರ್ ರೂಮ್ ಇರ್ತದೆ. ಆ ರೀತಿ ನಂಬರ್ಗಳು ವಾಸ್ತು ತಕ್ಕಂಗಳು ಕೆಲಸ ಮಾಡ್ತದೆ, ವಾಸ್ತುವನ್ನು ಮೀರಿ ಕೂಡ ಕೆಲವೊಂದು ಕೆಲಸ ಮಾಡ್ತದೆ. ಕೆಲವೊಂದು ಸಲ ವಾಸ್ತುವಿನಿಂದ ನಂಬರ್ಗಳು ಕೆಲಸ ಮಾಡಲಾರ್ದು ಇರೋದೇ ಇದೆ. ಅದು ಸಂದರ್ಭ ಬಂದಾಗ ನಿಮಗೆ ಉದಾಹರಣೆಯಿಂದ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ತದೆ. ಯಾರೆಲ್ಲ ಲಿಟಿಗೇಷನ್ ಅಲ್ಲಿ ಸಿಕ್ಕಾಕೊಂಡು ಓದಾಡ್ತಾರೆ ಅಂತ. ಒಂದು ಉತ್ತರ ಭಾಗದಲ್ಲಿ ತೊಂದರೆ ಇರೋದು, ಎರಡನೇದು 69 ನಂಬರ್ ಇರೋದು. ಇವಾಗ ನನ್ನ ಪ್ರಶ್ನೆ ಏನಂದ್ರೆ ಸರ್, ಈ 69 ಅಂದ್ರೆ ಇವಾಗ ಮಿಡಲ್ ಅಲ್ಲಿ ಬರ್ಬೇಕಾ ಅಥವಾ ಸ್ಟಾರ್ಟಿಂಗ್ ನಂಬರ್ 69 ಇದ್ರೇನಾ, ಅಲ್ಲ ಎಂಡಿಂಗ್ ನಂಬರ್ 69 ಅಥವಾ ಮಿಡಲ್ ಅಲ್ಲಿ 69 ಇದ್ರೆ ಪ್ರಾಬ್ಲಮ್ ಬರುತ್ತಾ? ಎಲ್ಲಿದ್ರೇನು ಪ್ರಾಬ್ಲಮ್ ಬರ್ತದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಪ್ರಾಬ್ಲಮ್ ಬರ್ತದೆ ಅಂತ ಎಲ್ಲಿದೆ ಅಂತ ನೋಡಿ ಕಂಡುಹಿಡಿತೀವಿ. ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ನೀವು ABCD ಇಂದ ಕಲಿಬೇಕು. ಅದನ್ನು ನಾವು ಪಬ್ಲಿಕ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಫಸ್ಟ್ ಎರಡನೇದು ಬಹಳ ಉದ್ದವಾಗಿ ಬಿಡ್ತದೆ, ಎರಡನೇದು ಬೋರ್ ಆಗ್ತದೆ ನಿಮಗೆ. ನಮಗೆ ಅದು ಆಸಕ್ತಿ ಇರೋದ್ರಿಂದ ಇದು ಇಲ್ಲಿದ್ರೆ ಹಿಂಗಾಗ್ತದೆ, ಅದು ಅಲ್ಲಿದ್ರೆ ಹಿಂಗಾಗ್ತದೆ ಅಂತ. ಒಟ್ಟು ಮೊಬೈಲ್ ನಂಬರ್ ಅಲ್ಲಿ 69 100% ಕೋರ್ಟ್ ಕೇಸ್, ಕಚೇರಿ, ಕೋರ್ಟ್ ಕೇಸ್, ಪೊಲೀಸ್ ಸ್ಟೇಷನ್, ಅದು ಲ್ಯಾಂಡ್ ವಿಚಾರವಾಗಿ ಒಂದು ಹೆಚ್ಚು ಮಾಡಿರ್ತೀರಿ, ಇಲ್ಲಾಂದ್ರೆ ಕಡಿಮೆ ಮಾಡಿರ್ತೀರಿ, ಇಲ್ಲಾಂದ್ರೆ ಸಿಕ್ಕಾಕೊಂಡಿರ್ತೀರಿ, ಇಲ್ಲಾಂದ್ರೆ ನೀವು ಸಿಕ್ಕಾಕೊಳ್ಳೋ ರೀತಿ ಏನೋ ತಗೊಂಡಿರ್ತೀರಿ, ಏನೋ ಒಂದು ಆಗಿರ್ತದೆ, ಏನೋ ಒಂದು ಇಶ್ಯೂಸ್ ಆಗಿರ್ತದೆ. ಓಕೆ. ಸೊ 100% ಇವಾಗ ಯಾವುದೇ ತರ, ಇವಾಗ ಫಾರ್ ಎಕ್ಸಾಂಪಲ್ ವಾಸ್ತುವಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೇನು ಅಥವಾ ನಂಬರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೇನು ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರೆ 100% ಸೊಲ್ಯೂಷನ್ ಸಿಗುತ್ತೆ. ನಮ್ಮಿಂದ ಸಾಧ್ಯ ಆಗಿರೋಷ್ಟು ಸೊಲ್ಯೂಷನ್ ಸಿಗ್ತದೆ. ಕೆಲವೊಂದೆಲ್ಲ ಸೊಲ್ಯೂಷನ್ ಇಲ್ಲದ ಸಿಗ್ಬಿಡ್ತದೆ, ಬೀದಿ ಸುಲ ಇರ್ತದೆ, ಅದನ್ನೆಲ್ಲ ಒಡದೆ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬರ್ತದೆ. ಅದೆಲ್ಲ ಬಾರಿ ಲೇಟ್ ಆಗ್ಬೋದು. ಬೀದಿ ಸುಲ ಇಲ್ಲದ ಮನೆ ಮಾಮೂಲಾಗಿ. ಬೀದಿ ಸುಲ ಅಂದ್ರೆ ಅರ್ಥ ಆಗಿಲ್ಲ ಇಂಗ್ಲಿಷ್ ಅಲ್ಲಿ. ನಮ್ಮ ಬಿಲ್ಡಿಂಗ್ ಮುಂದೆ ಒಂದು ಬೀದಿ ಹೋಗಿದ್ರೆ ಬಂದ್ರೆ ಅದು ಬೀದಿ. ನನ್ನ ಮನೆ ಮುಂದೆ ರೋಡ್ ಆಪೋಸಿಟ್ ನಲ್ಲಿ ರೋಡ್ ಇರಬೇಕು, ಅದು ಬೀದಿ ಸುಲ ಅಂತ ಕರಿತೀವಿ. ಅದು ಉತ್ತರವಾಗಿ ಬಿದ್ದಿದ್ರೆ ಬಾರಿ ಕಷ್ಟ. ಅದನ್ನು ಕೂಡ ಸರಿ ಮಾಡ್ಬೋದು, ಅದನ್ನು ಕಟ್ ಮಾಡಿ, ಅದೆಲ್ಲ ಬಾರಿ ಕೆಲಸ ಇದೆ. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರೆ 100% ನಮ್ಮಿಂದ ಸಾಧ್ಯ ಆಗಿರೋ ಸಮಸ್ಯೆಗಳನ್ನು ಬಗೆಹರಿಸೋ ದಾರಿಗಳನ್ನ ಅವ್ರಿಗೆ ಹುಡುಕಿ ಕೊಡ್ತೀವಿ. ಅಂಡ್ ಒಂದ್ ಮಾತು ಹೇಳ್ಬೇಕು ಸರ್, ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ದು ಬಹಳಷ್ಟು ಜನ ನಮಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂಡ್ ನಿಮ್ಮ ಸಜೆಷನ್ಸ್ ತಗೊಂಡಿದ್ದಾರೆ. ಐ ಹೋಪ್ ನಮ್ಮ ಕಸ್ಟಮರ್ಸ್ ಕೂಡ ನಿಮಗೆ, ಅಂದ್ರೆ ನಮ್ಮ ವ್ಯೂವರ್ಸ್ ಯಾರ್ಯಾರು ಇದ್ದಾರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿರ್ಬೇಕು. ಸೊ ಅವ್ರಿಗೆಲ್ಲ ಹೆಲ್ಪ್ ಆಗ್ತಾ ಇದೆ. ಎಲ್ಲಕ್ಕೂ ಕಾರಣ ನೀವೇ. ನನಗೆ ಇದರಲ್ಲಿ ಆಸಕ್ತಿ ಇತ್ತು, ಇವತ್ತು ಅನುಭವ ಇಲ್ಲ. ನೀವು ಮಾಡಬೇಕು ಅಂತ ನಿಮ್ಮ ಒತ್ತಡಕ್ಕೆ ನಾವು ಸೇರಿ ನಿಮ್ಮಿಂದ ಪ್ರೀತಿಗೆ ಬಗ್ಗೆ ನಾವು ಇಂಥ ಕೆಲಸ ಮಾಡ್ತೀವಿ. ಅದು ನಿಮಗೂ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ. ಯಾಕಂದ್ರೆ ಇದು ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟು ನಾಲೆಜ್ ನನಗಿಲ್ಲ. ಯೂಟ್ಯೂಬ್ ಅಲ್ಲಿ ನಾವು ನೋಡ್ತೀವಿ, ಹೊತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಇಲ್ಲ. ಎಲ್ಲ ನಿಮಗೆ ಸೇರ್ಬೇಕಾಗಿರೋದು. ಇದರಲ್ಲಿ ಏನ್ ಒಳ್ಳೇದು ಬಂದ್ರೆ ಅದು ನಿಮಗೆ ಸೇರ್ಬೇಕಾಗಿರೋದು, ನಿಮ್ ಸಂಸ್ಥೆಗೆ ಸೇರ್ಬೇಕಾಗಿರೋದು. ಇದನ್ನು ಶ್ರದ್ಧೆಯಿಂದ ವಿಡಿಯೋಕರಣ ಮಾಡೋ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಸೇರಿರೋದು. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಆಕ್ಚುಲಿ ನಮ್ಮ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಸೊ ಯಾರೇ ಕಸ್ಟಮರ್ ಬಹಳ ಜನ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಅವ್ರಿಗೆ ಸೊಲ್ಯೂಷನ್ ಗೊತ್ತಿರಲ್ಲ. ಇವಾಗ ನನಗೆ ಆರಾಮಿಲ್ಲ ಅಂದ್ರೆ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿದೆ, ಬಟ್ ವಾಸ್ತುವಲ್ಲಿ ಪ್ರಾಬ್ಲಮ್ ಇದ್ರೆ, ಇಲ್ಲ ಲಿಟಿಗೇಷನ್ ಪ್ರಾಬ್ಲಮ್ ಇದ್ರೆ, ಏನೋ ಒಂದು ನಂಬರ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದು ಸೊಲ್ಯೂಷನ್ ಸಿಗಲ್ಲ. ಒಳ್ಳೆ ಪದ ಬಳಸ್ತೀವಿ, ಆ ಕೆಲಸನೇ ಮಾಡ್ತೀವಿ. ಆರಾಮಿಲ್ಲದ ಮನೆಯನ್ನ ಆರಾಮಾಗಿ ಉಳಿಸೋದು, ಅವರನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ. ನಮ್ಮ ಹತ್ರ ಬನ್ನಿ, ಅದನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ತೀವಿ. ವಾಸ್ತು ಡಾಕ್ಟರ್ ಅಂತ ಕರಿಬೋದು. ಓಕೆ. ಸೊ ನೀವು ಈ ಸಂಚಿಕೆಯಲ್ಲಿ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಐ ಹೋಪ್ ಈ ವಿಡಿಯೋಸ್ ನೋಡಿ ಬಹಳ ಜನಕ್ಕೆ ಹೆಲ್ಪ್ ಆಗಿದೆ. ಅಂಡ್ ನಿಮಗೆ ಏನಾದರೂ ಕನ್ಸಲ್ಟಿಂಗ್ ಮಾಡಬೇಕಂದ್ರೆ ದಯವಿಟ್ಟು ನೀವು ಅವ್ರನ್ನ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಸೊ ಫ್ರೀ ಕನ್ಸಲ್ಟಿಂಗ್ ಇರುತ್ತೆ. ಅಂಡ್ ಸರ್ವಿಸಸ್ ಬೇಕಂದ್ರೆ ಅವ್ರನ್ನ ನೇರ ನಿಮ್ಮ ಜಾಗಕ್ಕೆ ನೀವು ಕರೆಸ್ಬೋದು. ಓಕೆ, ಥ್ಯಾಂಕ್ ಯು.